गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः. Very good morning to all my senior friends and the dignitaries on and off the dais. The one and only Ian Vinay Hegde sir. This man, when he said he was admitted some time ago in Bangalore, I made all attempt to meet him because he's a huge inspiration to me. ಅಂಡ್ ಸರ್ ನಾನು ಇವತ್ತು ಈ ಸ್ಟೇಜ್ ಮೇಲೆ ನಿಂತು ಹೇಳ್ತೀನಿ, ನಮ್ದೇನಾದ್ರೂ ಒಂದೆರಡು ವರ್ಷ ಆಯುಷ್ಯ ಅಂತಿದ್ರೆ ಆ ದೇವರು ಅದನ್ನ ನಿಮ್ಗೆ ಕೊಡ್ಲಿ. ನೀವು 100 ವರ್ಷ ಅಲ್ಲ 108 ವರ್ಷ ಸಾಧು ಮರದ ತಿಮ್ಮಕ್ಕನ್ಗಿಂತ ಹೆಚ್ಚಾಗಿ ಬದುಕಿ ಅಂತ ನಾನು ಮನಸ್ಸು ಇಚ್ಛೆ ಬಯಸ್ತೀನಿ. ಬಿಕಾಸ್ ಯು ಅಂಡ್ ಯುವರ್ ಬ್ರದರ್ ಬೋತ್ ಆರ್ ಇನ್ಸ್ಪಿರೇಷನ್ ಟು ಮೀ. ಐ ಯೂಶುವಲಿ ಮೀಟ್ ಹಿಸ್ ಬ್ರದರ್ ಇನ್ ಬಂಡ್ ಸಂಘ ಇನ್ ಬ್ಯಾಂಗ್ಳೂರ್ ವೆನೆವರ್ he comes, and this man has inspired me a lot. ಹಾಯ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಒಂದು ವಿಡಿಯೋನ ಭಾಳ ದುಃಖದಿಂದ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಎಲ್ಲರೂ ಹೊಸ ವರ್ಷವನ್ನು ಹೊಸ ವಿಚಾರವಂತಿಕೆ ಜೊತೆಗೆ ಭಾಳ ಹೊಸ ಹರುಷದಿಂದ ಆಚರಿಸ್ತಾರೆ. ನಾನು ಸಹ ಆ ಒಂದು ಹೊಸ ವರ್ಷವನ್ನು ಹೊಸ ಹರ್ಷದಿಂದ ಆಚರಿಸೋಣ ಅಂತ ಈ ಬಾರಿ ಗೋವಾಕ್ಕೆ ಪ್ರಯಾಣ ಬಯಸಿದ್ದೆ. ಜೊತೆಗೆ ಅಲ್ಲಿ ಆಚರಣೆಯನ್ನು ಮಾಡಿ ಈ 3ನೇ ತಾರೀಕು ಅಂದರೆ ನಿನ್ನೆ ಬೆಳಗ್ಗೆ ವಾಪಸ್ ನಮ್ಮೂರು ಬಾರ್ಕೂರಿಗೆ ಬಂದೆ. ಇಲ್ಲಿಗೆ ಬಂದಾಗ ನನಗೆ ಒಂದು ಶಾಕಿಂಗ್ ನ್ಯೂಸೇ ಕಾದಿತ್ತು ಅಂತ ಹೇಳ್ಬೋದು. ತಾಯಿ ಫೋನ್ ಮಾಡಿ ಹೇಳಿದ್ರು, ನಿಟ್ಟೆಯ ವಿದ್ಯಾಸಂಸ್ಥೆಯ ಏನು ಸಂಸ್ಥಾಪಕರಿದ್ದಾರೆ ಎನ್ ವಿನಯ್ ಹೆಗ್ಡೆ ಅವರು, ಅವ್ರು ಇನ್ನಿಲ್ಲ ಅನ್ನುವಂಥದ್ದು. ನನಗೆ ಕೇಳಿ ಶಾಕ್ ಆಗೋಯ್ತು. ಏನೋ ಇವತ್ತೇ ಆಗಿರೋದನ್ಸುತ್ತೆ. ಹೋಗೋಣ ಅನ್ನೋ ಒಂದು ಕಾತುರತೆಯಲ್ಲಿದ್ದೆ ನಾನು. ಬಟ್ ಅವರು ಇಲ್ಲ, 2 ದಿನ ಆಯ್ತು ತೀರೋಗಿ. 1ನೇ ತಾರೀಕು ಅರ್ಲಿ ಮಾರ್ನಿಂಗ್ಗೆ ತಿರುಗೋದ್ರು, ಅಂದ್ರೆ ನ್ಯೂ ಇಯರ್ ಇದ್ರ ಟೈಮಲ್ಲೇ ತಿರೋದ್ರು. ಅಂಡ್ ಅದೇ ದಿನ ಸಾಯಂಕಾಲ ಎಲ್ಲ ಪ್ರೊಸೀಜರ್ ಮಾಡ್ಬಿಟ್ಟು ಮುಗಿಸಿದ್ರು. 1-2 ಅವರ್ ಅಷ್ಟೇ ದರ್ಶನಕ್ಕಿತ್ತು ಅಂತ ಕೇಳಿದಾಗ ನನಗೆ ಎಷ್ಟು ಬೇಸರ ಆಯ್ತು ಅಂತಂದ್ರೆ ನನಗೆ ಅದನ್ನ ವರ್ಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇದೇ 1 ವರ್ಷದಿಂದ ನಿಟ್ಟೆಯಲ್ಲಿ ಅಲ್ಯೂಮಿನಿ ಮೀಟ್ ಆದಾಗ 1995 ಬ್ಯಾಚ್ ಅವ್ರದ್ದು ಸಿಲ್ವರ್ ಜೂಬ್ಲಿ ಏನೋ ಮೀಟ್ ಆಗಿತ್ತು. ಅವಾಗ ನಾನೇ ಸ್ವತಃ ಹೋಗ್ಬಿಟ್ಟು ಸ್ಟೇಜ್ ಮೇಲೆ ನಿಂತು ಮಾತಾಡಿದ್ದೆ, ಒಂದಿಷ್ಟು ವರ್ಷ ಆಯುಷ್ಯ ಅಂತಿದ್ರೆ ಅದು ದೇವ್ರು ನಿಮ್ ಕೊಡ್ಲಿ ಅಂತ. ಬಟ್ ಹೀಗಾಗಿರೋದು ನನಗೆ ತುಂಬಾ ಶಾಕ್ ತಂದಿದೆ. ಮೇ ಯು ಸೋಲ್ ರೆಸ್ಟ್ ಇನ್ ಪೀಸ್ ಸರ್. ಜೊತೆಗೆ ಅವ್ರು ಹಾಕೊಟ್ಟಂತ ದಾರಿಯನ್ನ ಅವ್ರ ಮಕ್ಕಳು ತುಂಬಾ ಕ್ಲೀನ್ ಆಗಿ ಫಾಲೋ ಮಾಡ್ಲಿ, ಜನಸೇವೆಯನ್ನ ಮಾಡ್ಲಿ ಅಂತ ನಾನು ಸಹ ಆಶಿಸ್ತೀನಿ. ನಮಸ್ಕಾರ.